ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮಹಿಳೆಯರು ಯಾವುದರಲ್ಲಿ ಕಮ್ಮಿ ಹೇಳಿ? ಎಲ್ಲ ಕ್ಷೇತ್ರದಲ್ಲಿಯೂ ಇವರ ಸಾಧನೆ ಅಪಾರ. ಮನೆ ನಡೆಸುವ ಹೊಣೆಗಾರಿಕೆಯಿಂದ ಹಿಡಿದು ದೇಶವನ್ನ ಆಳುವ ದೊಡ್ಡ ಜವಾಬ್ದಾರಿವರೆಗೂ ಮಹಿಳೆಯರು ಎಲ್ಲ ಕ್ಷೇತ್ರವನ್ನ ಆಳುತ್ತಿದ್ದಾರೆ ಮತ್ತು ರಾರಾಜಿಸುತ್ತಿದ್ದಾರೆ. ಉದ್ಯಮದಲ್ಲಿಯೂ ಇವರನ್ನ ಮೀರಿಸೋದು ಯಾರೂ ಇಲ್ಲ ಎಂಬಂತೆ ಕಂಪನಿಯ ಸಾರಥಿಯಾಗಿ ಲಾಭ ಮತ್ತು ಯಶಸ್ಸು ಎರಡನ್ನ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತಿದೆ. ಈ ಸಂದರ್ಭದಲ್ಲಿ ಭಾರತದ ಟಾಪ್ 10 ಶ್ರೀಮಂತ ಮಹಿಳೆಯರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯವರು ಸಾವಿತ್ರಿ ಜಿಂದಾಲ್. 34.3 ಶತಕೋಟಿ ನಿವ್ವಳ ಮೌಲ್ಯದೊಂದಿಗೆ 2025ರಲ್ಲಿ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಎಂಬ ಮೊದಲ ಸ್ಥಾನವನ್ನು ಸಾವಿತ್ರಿ ಜಿಂದಾಲ್ ಪಡೆದಿದ್ದಾರೆ. ಪತಿಯ ನಿಧನರಾದ ನಂತರ ಜಿಂದಾಲ್ ಗ್ರೂಪ್ನ ಚುಕ್ಕಾಣಿ ಹಿಡಿದ ಇವರು ಕಂಪನಿಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಇನ್ನು ಎರಡನೆಯವರು ರೇಖಾ ಜುಂಜನ್ವಾಲಾ. 2022ರಲ್ಲಿ ರಾಕೇಶ್ ಜುಂಜನ್ವಾಲಾ ಅವರ ಮರಣದ ನಂತರ ಅವರ ಮಡದಿ ರೇಖಾ ಜುಂಜನ್ವಾಲಾ ಕಂಪನಿಯ ಸಾರಥ್ಯವನ್ನು ವಹಿಸಿಕೊಂಡಿದ್ದು ಇಂದು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಅಷ್ಟೇ ಅಲ್ಲ, 800 ಕೋಟಿ ನಿವ್ವಳ ಮೌಲ್ಯದೊಂದಿಗೆ ಅವರು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯಾಗಿ ಹೆಸರನ್ನು ಕೂಡ ಮಾಡಿದ್ದಾರೆ. ಇನ್ನು ಮೂರನೆಯವರು ರೇಣುಕಾ ಜಗ್ತಿಯಾನಿ. ಅಂದಾಜು 560 ಕೋಟಿ ನಿವ್ವಳ ಮೌಲ್ಯವನ್ನ ಹೊಂದಿರುವಂತಹ ರೇಣುಕಾ ಜಗ್ತಿಯಾನಿ UAE ಮೂಲದ ಕಂಪನಿ ಲ್ಯಾಂಡ್ ಮಾರ್ಕ್ ಗ್ರೂಪ್ನ CEO ಮತ್ತು ಅಧ್ಯಕ್ಷ ಆಗಿದ್ದಾರೆ. ರೇಣುಕಾ ಅವರ ನಿರ್ದೇಶನದಲ್ಲಿ ಈ ಚಿಲ್ಲರೆ ವ್ಯಾಪಾರ ಮತ್ತು ಆತಿಥ್ಯ ಕಂಪನಿಯು ತನ್ನ ಜಾಗತಿಕ ಹೆಜ್ಜೆಗುರುತನ್ನು ಸುಧಾರಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ. ಇನ್ನು ನಾಲ್ಕನೆಯವರು ವಿನೋದ್ ರಾಯ್ ಗುಪ್ತಾ. 470 ಕೋಟಿ ನಿವ್ವಳ ಮೌಲ್ಯದೊಂದಿಗೆ ವಿನೋದ್ ಗುಪ್ತಾ ದೇಶದ ವಿದ್ಯುತ್ ಉಪಕರಣ ಮಾರುಕಟ್ಟೆಯಲ್ಲಿ ಪ್ರಮುಖ ಕಂಪನಿಯಾಗಿರುವಂತಹ ಹವೆಲ್ಸ್ ಇಂಡಿಯಾ ಮಾಲೀಕರಾಗಿದ್ದಾರೆ. ಈ ಕಂಪನಿಯು 14 ಉತ್ಪನ್ನಗಳ ಉತ್ಪಾದನಾ ಘಟಕಗಳನ್ನು ಹೊಂದಿದ್ದು 50ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಇನ್ನು ಐದನೆಯವರು ಸ್ಮಿತಾ ಕೃಷ್ಣ ಗೋದ್ರೇಜ್. ಗೋದ್ರೇಜ್ ಕುಟುಂಬದ ಸದಸ್ಯೆ ಸ್ಮಿತಾ ಕೃಷ್ಣ ಗೋದ್ರೇಜ್ ಗ್ರೂಪ್ನಲ್ಲಿ 20 ಮಾಲೀಕತ್ವವನ್ನು ಹೊಂದಿದ್ದು ಶ್ರೀಮಂತ ಮಹಿಳೆ ಎಂಬ ಖ್ಯಾತಿಗೂ ಪಾತ್ರರಾಗಿದ್ದಾರೆ. 350 ಕೋಟಿ ನಿವ್ವಳ ಮೌಲ್ಯ ಹೊಂದಿರುವಂತಹ ಸ್ಮಿತಾ ಗ್ರಾಹಕ ಸರಕು ಮತ್ತು ಇತರ ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಏನು ಆರನೆಯವರು ಕಿರಣ್ ಮಹಂಜುದಾರ್ ಶಾ. 1978ರಲ್ಲಿ ಬಯೋಫಾರ್ಮಾಸ್ಯೂಟಿಕಲ್ ವ್ಯವಹಾರದ ಬಯೋಕಾನ್ ಅನ್ನ ಸ್ಥಾಪಿಸಿದರು. 340 ಕೋಟಿ ನಿವ್ವಳ ಮೌಲ್ಯದೊಂದಿಗೆ ಬಯೋಕಾನ್ ಅನ್ನ ಔಷಧೀಯ ವಲಯದಲ್ಲಿ ವಿಶೇಷವಾಗಿ ಇನ್ಸುಲಿನ್ ಮತ್ತು ಬಯೋಸಿಮರ್ಗಳ ಮಾರುಕಟ್ಟೆಯಲ್ಲಿ ಗ್ಲೋಬಲ್ ಲೀಡರ್ ಆಗಿ ಮಾಡಿರುವಂತಹ ಎಲ್ಲ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಇನ್ನು ಏಳನೆಯವರು ರಾಧಾ ವೆಂಬು. 320 ಕೋಟಿ ನಿವ್ವಳ ಮೌಲ್ಯವನ್ನು ಹೊಂದಿರುವಂತಹ ರಾಧಾ ವೆಂಬು ಜೋಹೋ ಕಾರ್ಪೊರೇಷನ್ನ ಸಹ ಸಂಸ್ಥಾಪಕರಲ್ಲಿ ಒಬ್ಬರು. ವೆಂಬು ಜೋಹೋ ಕಾರ್ಯಸ್ಥಳದ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಮತ್ತು ಜೋಹೋ ಕಾರ್ಪೊರೇಷನ್ ಉತ್ಪಾದಿಸುವಂತ 45ಕ್ಕೂ ಹೆಚ್ಚು ಉತ್ಪನ್ನಗಳ ಕಾರ್ಯಾಚರಣೆಯಲ್ಲಿ ಇವರು ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ಇನ್ನು 8ನೆಯವರು ಅನು ಆಗ ಅವರ ಪತಿ 1996ರಲ್ಲಿ ನಿಧನರಾದ ನಂತರ ಇಂಜಿನಿಯರಿಂಗ್ ಕಂಪನಿ ಥರ್ಮಾಕ್ಲಸ್ ಆಡಳಿತವನ್ನು ಇವರು ವಹಿಸಿಕೊಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಂಪನಿಯನ್ನ ಮೇಲ್ಮಟ್ಟಕ್ಕೆ ತಂದು ಯಶಸ್ವಿ ಕಂಪನಿಯಾಗಿಸಿದ್ದಾರೆ ಮತ್ತು 310 ಕೋಟಿ ನಿವ್ವಳ ಮೌಲ್ಯವನ್ನ ಇವರು ಕೂಡ ಸಂಪಾದಿಸಿದ್ದಾರೆ. ಇನ್ನು 9ನೆಯವರು ಲೀನಾ ತಿವಾರಿ. 310 ಕೋಟಿ ನಿವ್ವಳ ಮೌಲ್ಯದೊಂದಿಗೆ ಲೀನಾ ಗಾಂಧಿ ತಿವಾರಿ ಬಹುರಾಷ್ಟ್ರೀಯ ಬಯೋಟೆಕ್ ಮತ್ತು ಔಷಧೀಯ ನಿಗಮ USVಯ ಅಧ್ಯಕ್ಷರಾಗಿದ್ದರು. ಇವರ ಸಾರಥ್ಯ ಔಷಧೀಯ ಕಂಪನಿಯು ಹೃದಯ, ರಕ್ತನಾಳದ ಮತ್ತು ಮಧುಮೇಹ ಸ್ಥಿತಿಗಳಿಗೆ ಔಷಧಿಗಳನ್ನು ಒದಗಿಸುವ ಮಹತ್ವದ ಕೆಲಸವನ್ನ ಮಾಡ್ತಾ ಇದೆ. ಇನ್ನು 10ನೆಯವರು ಫಾಲ್ಗುಣಿ ನಾಯರ್. 290 ಕೋಟಿ ನಿವ್ವಳ ಮೌಲ್ಯದೊಂದಿಗೆ ನೈಕಾ ಆನ್ಲೈನ್ ಶಾಪಿಂಗ್ ವೇದಿಕೆಯ ಸಾರಥಿ ಫಲ್ಗುಣಿ ನಾಯರ್ ಶ್ರೀಮಂತ ಮಹಿಳೆ ಎಂದೆನಿಸಿಕೊಂಡಿದ್ದಾರೆ. ಡಾಕ್ಟರ್ ನಾಯರ್ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರ ಜೊತೆಗೆ ಇನ್ನೂ ಸಾಕಷ್ಟು ಸಾಧಕಿಯರು ಕೂಡ ಭಾರತ ದೇಶದಲ್ಲಿದ್ದಾರೆ. ಬೇರೆ ಬೇರೆ ಉದ್ಯಮ ಇರಬಹುದು, ಉದ್ಯೋಗ ಇರಬಹುದು, ಕೃಷಿ, ವ್ಯವಸಾಯ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆಯರು ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ನಾಡಿನ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ.